ಹಲೋ ನಮಸ್ಕಾರ ಬೆಂಗಳೂರು. ಇವತ್ತಿನ ಅರ್ಲಿ ಮಾರ್ನಿಂಗಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ, ಬ್ಯೂಟಿಫುಲ್ ವೆದರಿಂದ. ಸೊ ಇವತ್ತಿನ ಟ್ರಿಪ್ಪು ಚನ್ನಪುರ್ ಅಂತೆ, ಸಿಟಿ ಪ್ಲೇಸ್ ನಮ್ಮೂರ್ದು. ಸೊ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ, ಆ ಕಡೆದು ವೆದರು ಮತ್ತು ವಾತಾವರಣ ಎಲ್ಲ. ಸೊ ಇಲ್ಲಿಂದ ಇಲ್ಲಿ ಹೋಗೋದಷ್ಟಲ್ಲೇ ನಮಗೆ ಮೇಲೆ ಬೆಟ್ಟ ಹತ್ತಿ ಕೆಳಗಿಳಿ ಅಷ್ಟೆಲ್ಲ ಸಾಕಾಗ್ಬಿಟ್ಟಿರುತ್ತೆ. ಸೊ ಇವತ್ತು ಮನೇಲೆಲ್ಲರೂ ಬರೀ ಕೈ ಹೋಗಬಾರ್ದು, ಬಳೆ ಹಾಕೊಂಡು ಹೋಗುವಂತ ಇದ್ರು. ನನ್ನ ಕೈಯಲ್ಲಿ ನನ್ನ ಬ್ಯಾಂಗಲ್ಸ ತಂದಿದ್ದಿಲ್ಲ ಊರಿಂದ. ಸೊ ಅದಕ್ಕೆ ನನ್ನ ಸ್ಟೂಡೆಂಟ್ಸ್ ಇದೇನೋ ಬ್ರೇಸ್ಲೆಟ್ ಕೊಟ್ಟಿದ್ರು ನನ್ನ ಸ್ಟೂಡೆಂಟ್ಸು, ಅದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂತ ನಾವು ತೋರಿಸ್ತೀನಿ. ಬು ಹಾಯ್ ಯಾರು, ಬು ಹಾಯ್ ಯಾರು, ಹಾಯ್ ದಿ ಹಾಯ್ ಹಾಯ್ ಮಾ ಹಾಯ್ ಬನ್ನಿ. ಹಾಯ್ ಎವ್ರಿಬಡಿ ಡಾರ್ಲಿಂಗ್, ಹೌ ಆರ್ ಯು? ನಮ್ಮಮ್ಮ ಕಾಮಿಡಿ ಥರ ಮಾತಾಡ್ತಾ ಇದ್ದಾರೆ, ಬೇಜಾರು ಮಾಡ್ಕೊಬೇಡಿ. ನಾವು ರೋಡ್ ಸೈಡಿಂದ ಹೋಗೋದು ಬಿಟ್ಟು ಹೊಲ ಗದ್ದೆ ಮಧ್ಯದಿಂದ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂದರೆ ಫುಲ್ಲು ಸ್ಲೋಪಲ್ಲಿದೆ. ಅದರಲ್ಲಿ ನಾನು ವೈಟ್ ಶೂ ಹಾಕಿದ್ದೀನಿ. ಅದನ್ನು ಕೇಳಬೇಡಿ ಇನ್ನು ಹೇಗೆ ನಡೀತಾ ಇದ್ದೀವಿ ಅಂತ. ಫುಲ್ಲು ಕ್ರಿಸ್ ಕ್ರಾಸ್ ಆಗಿ ಹೋದಾಗ ಅನಿಸ್ತಾ ಇದ್ದಿಲ್ಲ ನಮಗೆ. ಬಟ್ ಏನೇ ಹೇಳಿ, ಸುತ್ತಲೂ ಲೈಕ್ ನಾರ್ತ್ ಸೌತ್ ಈಸ್ಟ್ ವೆಸ್ಟಲ್ಲಿ ಎಲ್ಲ ಕಡೆನೂ ಬೆಟ್ಟ ಇದೆ. ಮಧ್ಯದಲ್ಲಿ ನಮ್ಮ ಊರಿದೆ. ಆ ವ್ಯೂನೇ ಅರ್ಲಿ ಮಾರ್ನಿಂಗ್ದು ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಅದು ತೋರಿಸ್ತೀನಿ ನಿಮಗೆ. ಇದೆಲ್ಲ ಮಧ್ಯದಲ್ಲಿ ನೀರು ಬರುತ್ತಂತೆ ಇಲ್ಲಿ ಮಳೆಗಾಲದಲ್ಲಿ. ಸರ್ಕಸ್ ಮಾಡಿ ಹೋದಂಗಿದೆ ಈ ಕಡೆ ನನಗೆ. ನೋಡಿ ಇಲ್ಲಿಂದ ಕಾಣುತ್ತೆ ಆ ಬೆಟ್ಟ ನಮ್ಮೂರ್ದು. ಇವೆಲ್ಲ ಬೇರೆ ಬೇರೆ ಊರು ಬೆಟ್ಟ ಎಲ್ಲ ಬೇರೆ ಬೇರೆ ಅವ್ರದ್ದು. ಸೊ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ನಮ್ಮೂರಲ್ಲಿ ಬೆಟ್ಟದಲ್ಲಿ ಒಂದೊಂದು ಫ್ಯಾಮಿಲೀಸ್ ಇರ್ತಾವಂತ. ಈ ಬೆಟ್ಟದಲ್ಲಿ ಒನ್ಲಿ ನಮ್ಮ ವಂಶದವ್ರು ಇರ್ತಾರೆ. ಇಲ್ಲಿರೋ ಬೆಟ್ಟ ಮುಂದೆ ಕಾಣಿಸ್ತಾರ ಬೆಟ್ಟ. ಇದು ಬೆಟ್ಟದ ಮೇಲಿಂದ ಕೆಳಗೆ ಬರ್ತಾ ಇದ್ದೀವಿ ಜೀಪ್ ಮೇಲೆ. ಹಾಫ್ ಆಫ್ ದ ಬೆಟ್ಟ ನಡ್ಕೊಂಬಂದ್ವಿ. ಆಮೇಲೆ ಅಲ್ಲಿಂದ ದೂರ ಹೋಗಬೇಕಿತ್ತು, ಅದಕ್ಕೆ ಆಗಿಲ್ಲ. ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಹಿಂಗೆ ಬರ್ತಾ ಇದ್ವಿ. ನೀವು ಅಲ್ಲಿಂದ ನೋಡ್ಬೋದು ಅಲ್ಲಿ ರೋಡ್ ಹೇಗಿದೆ ಅಂತ. ಎಲ್ಲ ಜಿಗ್ಸಾಗಲ್ಲಿದೆ. ಬಟ್ ಅಲ್ಲಿ ಒಂದು ವೈಟ್ ಕಲರಾಗಿ ಕಾಣ್ತಿದೆ. ಅಲ್ಲಿಂದ ನೀರು ಬರುತ್ತೆ, ಹಿಮಾಲಯನ್ ವಾಟರ್. ಅಲ್ಲಿಂದ ಇಲ್ಲಿ ಗಂಟ ಕನೆಕ್ಟ್ ಆಗುತ್ತೆ. ಇದು ನಾನು ನಿಯರ್ ಬೈ ವ್ಯೂ ತೋರಿಸ್ತೀನಿ ಬನ್ನಿ. ಇದು ವಾಟರ್ ಬ್ರಿಡ್ಜ್ ಅಂತ ಇಲ್ಲಿದು. ಬಟ್ ಇಲ್ಲಿರೋ ನೀರು ಹಿಮಾಲಯಸ್ ಕಡೆಯಿಂದ ಬರುತ್ತಂತೆ. ಸೊ ಈ ನಡುವೆ ಇಲ್ಲಿ ವಾಟರ್ ಲೆವೆಲ್ಲು ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ನೋಡೇ ಇಲ್ಲ ಇನ್ನು ಸದ್ಯಕ್ಕೆ. ನಾವು ಮೇಲ್ಗಡೆ ಅಲ್ಲಿ ನಮ್ಮ ಬೆಟ್ಟದಿಂದ ಕಾಣಿಸ್ತಾ ಇರ್ತೀವಿ. ಇದು ಊರಲ್ಲ, ಇದೊಂದು ಸಿಟಿ. ಇದು ಇಲ್ಲಿಂದ ಮೇಯ್ನ್ ಎಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತ ತೋರಿಸ್ತಾರೆ. ಸೊ ಈ ಕಡೆ ನೋಡಿ, ಇಲ್ಲಿ ನೀರು ಹೋಗ್ತಾ ಇದೆ. ಬಟ್ ಮಳೆ ಬಂದರೆ ಇದು ಫುಲ್ ನೀರಾಗುತ್ತಂತೆ ಇಲ್ಲಿ. ಅದು ಅದಕ್ಕಷ್ಟು ಮೇಲ್ಗಂಟ ಅಲ್ಲಷ್ಟು ಮೇಲ್ಗಂಟ ನೀರು ಬರುತ್ತಂತೆ ಈ ಕಡೆಯಿಂದ ಈ ಕಡೆ. ಬಟ್ ಇವಾಗ ತುಂಬ ಸ್ಲೋ ಇದೆ ಅನಿಸುತ್ತೆ ನೀರು. ಬಟ್ ಎರಡು ಕಡೆಯಿಂದ ಈ ಕಡೆ ವಾಟರ್ ಜಾಯಿನ್ ಆಗುತ್ತಂತೆ. ಒಂದು ಈ ಕಡೆಯಿಂದ ಜಾಯಿನ್ ಆಗುತ್ತೆ, ಇನ್ನೊಂದು ಆ ಸೈಡಿಂದ ಒಂದು ಜಾಯಿನ್ ಆಗುತ್ತೆ. ಸೊ ಆ ಸೈಡ್ ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ, ಈ ಕಡೆ ಒಂದು ಸ್ವಲ್ಪ ಕಡಿಮೆ ಇದೆ. ಸೊ ಮೇ ಬಿ ನಮಗೆ ಟೈಮ್ ಸಿಕ್ಕಿದಾಗ ನಾವು ಇಲ್ಲಿ ಆಟ ಆಡೋಕ್ಕೆ ಹೋಗ್ಬೋದು ಅನಿಸುತ್ತೆ. ಇವತ್ತಿಗೆ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ. ಚನ್ನಪುರ್ ಕಡೆ ಹೋಗ್ತಾ ಇದ್ದೀವಿ ನಾವು. ಇದು ನೋಡ್ಬೋದು ನೀವು ಎಷ್ಟು ಫ್ರೆಶ್ ವಾಟರ್ ಇದೆ ಅಲ್ಲಿ. ಸೊ ಇದು ಕ್ಲೋಸಪ್ ವ್ಯೂ. ಆಲ್ಮೋಸ್ಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಲೋಸಪ್ಪಿಂದ ಟ್ರೈ ಮಾಡಿದ್ದೀನಿ. ಸೊ ನೀರು ಪಕ್ಕದಲ್ಲೇ ದಾರಿಗಳು ಮಾಡಿದ್ದಾರೆ. ನಾವು ಇಲ್ಲಿಂದ ವ್ಯೂ ನೋಡ್ತಾ ಇರ್ಬೋದು, ಆ ವಾಟರ್ ಹೇಗೆ ಫ್ಲೋ ಆಗ್ತಾ ಇದೆ ಅಂತ. ಆನಂತರ ಹಂಗೆ ನೋಡಿ, ಸೊ ಅರೌಂಡ್ ನಾವು 30 to 40 ಕಿಲೋಮೀಟರ್ಸ್ ನಾವು ಮೇ ಬಿ ಟ್ರಾವೆಲ್ ಮಾಡಿರ್ಬೋದು ಈ ರೋಡಲ್ಲಿ. ಸೊ ಎಲ್ಲಿ ಗಂಟ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಗಂಟನೂ ಆ ನೀರು ಫ್ಲೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಎಷ್ಟು ಪ್ಯೂರ್ ಆಗಿದೆ ಆ ನೀರು ಅಂದರೆ ಕುಡಿಬೋದಂತೆ ಆ ನೀರನ್ನ ಅಲ್ಲಿಂದ. ಸೊ ಇದನ್ನ ವೈಟ್ ರಿವರ್ ಅಂತ ಕರೀತಾರಂತೆ ಇಲ್ಲಿ. ಶೇತಿ ನದಿ ಅಂತಾರಂತೆ. ಶೇತಿ ಅಂದರೆ ವೈಟು, ನದಿ ಅಂದರೆ ನಿಮ್ಗೆ ಗೊತ್ತಿರೋ ಥರನೇ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಆ ವ್ಯೂನ ನಿಮಗೆ ತೋರ್ಸೋಕ್ಕೋಸ್ಕರ. ಅಲ್ಲಿಂದ ನೋಡ್ಬೋದು. ಸೊ ಇವ್ರು ಹೇಳೋ ಪ್ರಕಾರ ಈ ನೀರು ತುಂಬ ಕಡಿಮೆ ಇದೆ ಅಂತೆ. ನಾಟ್ ಈವನ್ 5% ಆಫ್ ಇಟ್ ಅಂತೆ. ಸೊ 100% ಯಾವಾಗ ಫ್ಲೋ ಆಗುತ್ತೆ ಅದು ಫುಲ್ ರೋಡ್ ಗಂಟ ನೀರು ಬರ್ತಾ ಇರುತ್ತಂತೆ ಅಲ್ಲಿದ್ದು. ಅಷ್ಟು ಜೋರಾಗಿ ಬರುತ್ತಂತೆ ಬಂದರೆ. ಹಂಗೆ ಹೋಗ್ತಾ ಸೊ ನನಗೂ ಸಾಕಾಗಿತ್ತು ಅದನ್ನ ಎಷ್ಟೊತ್ತಪ್ಪ ಮಾಡೋದು ಅಂತ. ಸೊ ಆಲ್ಮೋಸ್ಟ್ ನಾನು ಅರೌಂಡ್ 20 to 30 ವೀಡಿಯೋಸ್ ಮಾಡಿದ್ದೀನಿ ಆ ರೋಡಲ್ಲಿ. ಸೊ ನಮ್ಮಮ್ಮ ಸಾಕಮ್ಮ ಎಷ್ಟು ಮಾಡ್ತೀಯ, ಯಾರು ಫೋನ್ ಎತ್ಕೊಂಡು ಹೋಗ್ತಾರೆ ಆಚೆಯಿಂದ ಬಿಡು ಅಂತೇಳಿ ಸ್ಟಾಪ್ ಮಾಡಿಸಿದ್ರು. ಸೊ ಆ ರೋಡಲ್ಲಿ ಹೋಗ್ತಾ ಇದ್ದರೆ ಎಷ್ಟು ಫ್ರೆಶ್ ಗಾಳಿ ಬರ್ತಿತ್ತು ಅಂದರೆ ಅದನ್ನ ಎಷ್ಟು ವಾಟರ್ ಸ್ಮೆಲ್ ಬೇಕಾದ್ರೆ ನಾವು ತೊಗೊಬೋದು, ಅಷ್ಟು ಫ್ರೆಶ್ ಆಗಿದೆ ನೀರು. ವಾತಾವರಣ ಆಗಿರಲಿ, ಅಲ್ಲಿರೋ
ಪ್ಯೂರ್ ಹೇರ್ ಆಗಿರಲಿ, ಆಕ್ಸಿಜನ್ ಲೆವೆಲ್ ಆಗಿರಲಿ ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ಯಾರಿಗಾದ್ರೂ ಟೈಮ್ ಇದ್ದರೆ, ಯಾರಾದರೂ ಎಲ್ಲಿ ಹಾಲಿಡೇಸ್ ವೆಕೇಷನ್ ಹೋಗ್ಬೇಕಾದ್ರೆ ಒಂದ್ಸಲ ನೀವು ನೇಪಾಳಿಗೆ ವಿಸಿಟ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಸ್ನೋ ವೆದರಲ್ಲಿ ಟ್ರೈ ಮಾಡಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿರೋ ವ್ಯೂಸು. ಆ ನೀರು ಹರಿತಾರ ಸೌಂಡು ಕೇಳ್ಬೋದು ನೀವು, ಯಾಕಂದರೆ ತುಂಬ ನಿಯರ್ ಬೈ ಇದ್ದೀನಿ ನಾನು ಅದ್ರದ್ದು. ಸೊ ನಾವು ಹೇಳ್ಕೊಂಡು ಅಲ್ಲಿ ನಡ್ಕೊಂಡು ಹೋಗ್ಬೋದು, ಅಲ್ಲಿ ದಾರಿ ಮಾಡಿದ್ದಾರೆ ಅವ್ರು ನಮಗೆ ನಡ್ಕೊಂಡು ಹೋಗೋಕ್ಕೆ. ಬಟ್ ನಾವಮ್ಮ ಈಗ ಟೈಮ್ ಆಗಿದೆ, ಈಗ ಬೇಡ, ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಯಾವ ಥರ ನಮಗೆ ಎಲ್ಲ ಕೆಲಸ ಮುಗಿದು ಫ್ರೀ ಆದಾಗ ಬೇಕಾದ್ರೆ ಅಲ್ಲಿ ಆಟಾಡೋಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋದರು. ಬಟ್ ಆ್ಯಕ್ಚುಲಿ ನಾವು ಯಾವುದು ಬಟ್ಟೆನೂ ತೊಗೊಂಡು ಹೋಗಿದ್ದಿಲ್ಲ ಎಕ್ಸ್ಟ್ರಾ ಅಲ್ಲೋಗಿ ಆಟಾಡೋಕ್ಕೋಸ್ಕರ. ಫಸ್ಟ್ ಇಂಪಾರ್ಟೆಂಟ್ ವರ್ಕ್ ಮುಗಿಸ್ಬೇಕು ಅಂತೇಳಿ ಅಲ್ಲಿಂದ ಹೊರಟಿದ್ವಿ. ಆ ವ್ಯೂ ನೋಡ್ಕೊಂಡು ಹೋಗ್ತಾ, ಆ್ಯಕ್ಚುಲಿ ನಾನು ಟ್ರಾವೆಲ್ ಆಗೋಲ್ಲ ಯೂಶ್ವಲಿ ಬಸ್ ಆ್ಯಂಡ್ ವೆಹಿಕಲಲ್ಲಿ. ಸೊ ನಾನು ಇಲ್ಲಿ ನೇಪಾಳಕ್ಕೆ ಬಂದಾಗ ನನಗೆ ಒಂದು ಸಲನೂ ವಾಮಿಟ್ ಮಾಡಿಲ್ಲ, ನಾನು ಇನ್ನಷ್ಟು ಶಾಕಲ್ಲಿದ್ದೀನಿ. ನಾನು ಕೇಳಿದಾಗ ಎಲ್ಲ ವಿಚಾರಿಸಿದಾಗ, ಸೊ ಮೋಸ್ಟ್ ಆಫ್ ಪೀಪಲ್ ವಾಮಿಟ್ ಮಾಡ್ತಾರೆ ಅಂತ, ಬೇಕಾದ್ರೆ ಇದು ಘಾಟ್ ಸೆಕ್ಷನ್ಸ್ ಅಲ್ವಾ, ಸೊ ರೌಂಡಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಫಸ್ಟ್ ಟೈಮ್ ನನಗೆ ಅನಿಸ್ತು, ಅಯ್ಯೋ ನಾನೇ ವಾಮಿಟ್ ಮಾಡಿಲ್ಲಲ್ಲಪ್ಪ ಅಂತ, ಗ್ರೇಟ್ ಅಂತ. ಬಟ್ ಅವಾಗ ಏನು ಅನಿಸ್ತು ಅಂದರೆ, ಇಲ್ಲಿ ಫ್ರೆಶ್ ಏರ್ ಇದೆ ಅಲ್ವಾ, ಸೊ ಅದು ತಗೊಳ್ತಾ ಇದ್ದಾಗ ನಮಗೆ ವಾಮಿಟ್ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೆ. ಮುಂದಿನ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನ ಇಲ್ಲಿ ಜುಲಂಗೆ ಪೂಲ್ ಅಂತ ಕರೀತಾರಂತೆ. ಸೊ ಕೆಳಗಡೆಯಿಂದ ನೀರು ಹೋಗ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲರಿಗೆ. ಬಟ್ ಮಳೆಗಾಲದಲ್ಲಿ ಇದು ಇನ್ನೂ ಜೋರಾಗಿರುತ್ತಂತೆ. ಸೊ ಅಲ್ಲಿ ಫುಲ್ ತುಂಬ್ಕೊಂಡಿರುತ್ತಂತೆ ಆ ಕಡೆ ಕಡೆಯಿಂದ. ಯು ಕ್ಯಾನ್ ಸಿ ದಿಸ್, ಇಟ್ಸ್ ಲೈಕ್ ಫುಲ್ ಐರನಿಂದ ಮಾಡಿದ್ದಾರೆ ಅಲ್ಲಿ ಕಾರ್ನರ್ ಗಂಟನು. ಫೈನಲಿ ಹೋಗಿರೋ ಕೆಲಸ ಆಗಿದೆ, ವಾಪಸ್ ಬ್ಯಾಕ್ ಟು ಮನೆಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಮುಂದುಗಡೆ ಹೇಗೆ ಹತ್ತಾ ಇದ್ದೀವಿ ಅಂತ. ಹತ್ತಾ ಇದ್ದೀವಿ ಇಲ್ಲಿ ನೋಡಿ. ಹಾಂ, ಇನ್ನು ಇಷ್ಟು ಮೇಲೆ ಹತ್ತಬೇಕು, ನೋಡ್ತಾ ಇದ್ದೀವಿ ಹೇಗೆ ಹತ್ತಬೇಕು ಅಂತ. ಇಲ್ಲಿ ಬರ್ತಾ ಟೊಮೆಟೊ, ಇಲ್ಲಿ ಟೊಮೆಟೊ ಎಕ್ಸ್ಪೆನ್ಸಿವ್ ಅಂತೆ. ಎಷ್ಟು ರೂಪಾಯಿ ಅಂತ ಕೇಳಿದ್ರೆ 100 ರೂಪಾಯಿ kg ಅಂತೆ ಇಲ್ಲಿ ಟೊಮೆಟೊ. ಅದಕ್ಕೆ ನಮ್ಮ ತಾತ ಏನೋ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿರಿ. ಬುನೋಬು, ಟೊಮೆಟೊ ಕತ್ತಿ ರೂಪಾಯಿ kg? ನೇಪಾಳದ 100 ರೂಪೀಸ್ kg ಅಂತೆ, ಇಂಡಿಯನ್ಸ್ದು 60 ರೂಪೀಸ್ ಅಂತೆ. ಹಾಗಲ್ಲ, ಇಷ್ಟು ಮೇಲೆ ಎತ್ತಿ ಬೆಳಗ್ಗೆಗಿಂತ ನಡೆದು ಕಾಲೆಲ್ಲ ನಾವು ಬಂದ್ಬಿಟ್ಟಿದೆ. ಮನೆಗೆ ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಸ್ಟ್ರಾಬೆರಿ ಅಂತೆ, ಕಾರ್ಡ್ ಸ್ಟ್ರಾಬೆರಿ ಅಂತೆ. ಆ್ಯಕ್ಚುಲಿ ಇದು ತುಂಬ ಸ್ವೀಟ್ ಆಗಿದೆ. ಅಟ್ ದ ಲಾಸ್ಟ್ ಧನಿಯಾ ಬೀಜನ ಹೇಗೆ ನ್ಯಾಚುರಲಾಗಿ ಪ್ರಿಪೇರ್ ಮಾಡ್ತಾರೆ ಅಂತ ಅದು ಮಾಡಿ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. Stay tuned for the next part. Bye bye. Thank you for watching my video.